ನಮಸ್ಕಾರ ರೀ. ಇವತ್ತು ಒಂದು ಹೊಸ ಟಾಪಿಕ್ ಮಾತಾಡ್ತಿದ್ದೀವಿ, ಅದನ್ನು ಡೇಟಾ ಅನಾಲಿಟಿಕ್ಸ್ ಬಗ್ಗೆ. ಒನ್ ಆಫ್ ದ ಮೇಜರ್ ಏನು ಬೂಮಿಂಗ್ ಅಂದ್ರೆ ಬಹಳ ಡಿಮ್ಯಾಂಡ್ ಇರೋಂಥದ್ದು ಈ IT ಇಂಡಸ್ಟ್ರಿಯಲ್ಲಿ ಬಹಳ ಡಿಮ್ಯಾಂಡು ಮೂವ್ ಆಗ್ತಿದೆ. ಅದನ್ನು ಎಸ್ಪೆಷಲಿ ಏನು ಅಂದ್ರೆ ಈ ಡೇಟಾ ಅನಾಲಿಟಿಕ್ಸ್ ಆಗಲಿ, ಡೇಟಾ ಸೈನ್ಸ್ ಫೀಲ್ಡ್ ಆಗಲಿ, ಸುಮಾರು ಜನ IT ಫೀಲ್ಡಿಂದನೇ ಕೆಲಸ ಮಾಡ್ತಿದಾರ ಅಂತ ಕೇಳಿದ್ರೆ ಇಲ್ಲ, ಮ್ಯಾಕ್ಸಿಮಮ್ ನಾನ್ IT ಫೀಲ್ಡ್ ಅವರು ಬಂದಿದ್ದಾರೆ. ಅವರು ಅಂತಂದ್ರೆ ಸಿವಿಲ್ ಆಗಲಿ, ಮೆಕ್ಯಾನಿಕಲ್ ಆಗಲಿ, BSc BCom ಅವರಾಗಲಿ, ಸುಮಾರು ಜನ ಬಂದಿದ್ದಾರೆ ಟು ದ ಫೀಲ್ಡ್ ಆಫ್ ಡೇಟಾ ಅನಾಲಿಟಿಕ್ಸ್. ಯಾಕಿಷ್ಟು ಡಿಮ್ಯಾಂಡ್ ಆಗಿದೆ ಡೇಟಾ ಅನಾಲಿಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವು ಬರೇ ಈ ಒಂದು ಪರ್ಟಿಕ್ಯುಲರ್ ಡೇಟಾ ಅನಾಲಿಟಿಕ್ಸು, ಡೇಟಾ ಸೈನ್ಸ್ ಎದಕ್ಕೆ ಇಷ್ಟು ಡಿಮ್ಯಾಂಡಲ್ಲಿದೆ ಅಂತ ಮಾತ್ರ ತಿಳ್ಕಂತಿಲ್ಲ. ನಾವು ಇವತ್ತಿಂದ ಹೊಸದಾಗಿ ಒಂದು ಪ್ರೋಗ್ರಾಮ್ ಶುರು ಮಾಡ್ತಿದ್ದೀವಿ, ಒಂದು ಕೋರ್ಸ್ ಶುರು ಮಾಡ್ತಿದ್ದೀವಿ ಆ ಡೇಟಾ ಅನಾಲಿಟಿಕ್ಸ್ ಮೇಲೆ. ಓಕೆ, ಆ ಡೇಟಾ ಅನಾಲಿಟಿಕ್ಸಿಗೆ ಏನೇನು ಟೂಲ್ ಕಲಿಬೇಕು, ಏನೇನು ಯೂಸ್ ಆಗುತ್ತೆ ಎಲ್ಲಾನು ಹೇಳ್ಕೊಡ್ತೀನಿ. ಓಕೆ, ನಾನು ನಿಮ್ಮ ಹೋಸ್ಟ್, ನಾನು ನಿಮ್ಮ ಟ್ರೈನರ್. ನನ್ನ ಹೆಸರು ಶ್ರೀಹರಿ. ನನ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಪಡಿಬೇಕು ಅಂತಂದ್ರೆ ಈ ಕೋರ್ಸ್ ಕಂಪ್ಲೀಷನ್ ಆದಮೇಲೆ ನನ್ನ ಪರಿಚಯ ಮಾಡಿಕೊಡ್ತೀನಿ. ಟಿಲ್ ದೆನ್ ಹ್ಯಾಪಿ ಲರ್ನಿಂಗ್ ಟೀಮ್. ಓಕೆ, ಸೊ ಎಸ್ಪೆಷಲಿ ಇವತ್ತಿಂದ ನಾವು ಏನು ಪ್ರಾಸೆಸ್ಸು ಏನು ಅರ್ಥ ಮಾಡ್ಕೊಬೇಕು ಅಂದರೆ, ಸುಮಾರು ಜನಕ್ಕೆ ಇಂಗ್ಲೀಷಲ್ಲಿ ತಿಳ್ಕೊಳ್ಳೋದು ಏನೋ ಡೇಟಾ ಸೈನ್ಸು ಆಗಲಿ, IT ಇಂಗ್ಲೀಷ್ ಟರ್ಮ್ಸ್ ಆಗಲಿ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಂದರೆ ಬೇಸಿಕ್ಲಿ ಸುಮ್ ಅಲ್ಲೇ ಲೈಕ್ ತುಂಬ ಇಂಗ್ಲೀಷ್ನ ಚೆನ್ನಾಗಿ ಮಾತಾಡ್ಲಿಕ್ಕೆ ಆಗಲ್ಲ ಅವರಿಗೆ. ಓಕೆ, ಬೇರ್ ಮಿನಿಮಲ್ ಇಂಗ್ಲೀಷ್ ನಾಲೆಡ್ಜ್ ಇತ್ತು ಅಂತಂದರೆ ಅವರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆ ಅಂದರೆ ನಾನು ತೊಗೊಳ್ಳೋ ಕೋರ್ಸು ಪರ್ಟಿಕ್ಯುಲರ್ ಆಗಿ ಕನ್ನಡದಲ್ಲೇ ಇರುತ್ತೆ. ಇನ್ನೊಂದು, ನಾ ಬರೆಯೋದೇನೋ ಇಂಗ್ಲೀಷಲ್ಲಿ ಇರ್ಬೋದು ಆಗಲಿ, ನಾನು ಹೇಳೋದು ಎಲ್ಲ ಕನ್ನಡದಲ್ಲೇ ಇರುತ್ತೆ. ಓಕೆ, ಸೊ ನಿಮ್ಗೇನಾದರೂ ಡೌಟು ಏನಾದರೂ ಇತ್ತು ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಅಪ್ಡೇಟ್ ಮಾಡಿ. ಸೊ ಅದಕ್ಕೆಲ್ಲ ನಾನು ರೆಸ್ಪಾನ್ಸ್ ಕೊಡ್ತೀನಿ. ಓಕೆ, ಸೊ ಗುಡ್ ದೆನ್ ಇವತ್ತು ನಾವು ಕ್ಲಾಸ್ ಶುರು ಮಾಡೋಣ ಅಂತೆ ಡೇಟಾ ಅನಾಲಿಟಿಕ್ಸ್ ಬಗ್ಗೆ. ಸೊ ಈ ಡೇಟಾ ಅನಾಲಿಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಡೇಟಾ ಅನಾಲಿಟಿಕ್ಸ್ ಯಾಕೆ ಇಂಪಾರ್ಟೆಂಟ್ ಆಗಿದೆ ಅಂದರೆ, ಈ ಡೇಟಾ ಜನರೇಷನ್ ಇವಾಗಿರೋ ಟ್ರೆಂಡ್, ಡೇಟಾ ಜನರೇಷನ್ ಟ್ರೆಂಡ್ ಬಗ್ಗೆ ಮಾತಾಡಿದರೆ ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಡೇಟಾ ಜನರೇಷನ್ ತುಂಬಾನೇ ಹೆಚ್ಚಿಗಾಗಿದೆ. ಯಾಕೆ ಅಂದರೆ ಸುಮಾರು ಜನ ಟೆಕ್ನಾಲಜಿನ ಯೂಸ್ ಮಾಡೋದು ಹೈ ಯೂಸಲ್ಲಾಗಿದೆ. ಒಬ್ರೊಬ್ರನ್ನ ಹತ್ರ ಒಂದು ಮೊಬೈಲು, 2 ಮೊಬೈಲ್, ಅಟ್ಲೀಸ್ಟ್ ಒಂದು ಮೊಬೈಲ್ ಇದ್ದೇ ಇರುತ್ತೆ. ಸೊ ಅವ್ರನ್ನ ಹತ್ರ ಒಂದೊಂದು ಡೇಟಾ ಎಷ್ಟು ತೊಗೊಬೋದು ಅಷ್ಟು ತೊಗೊಬೋದು. ಓಕೆ, ಸೊ ಇಟ್ ಮೈಟ್ ಬಿ ಬ್ಯಾಂಕ್ ಡೀಟೇಲ್ ಆಗಿರ್ಬೋದು, ನಿಮ್ಮ ಪರ್ಸನಲ್ ಡೀಟೇಲ್ ಆಗಿರ್ಬೋದು. ಡೇಟಾ ಜನರೇಷನ್ ಈಸ್ ವೇ ಬಿಯಾಂಡ್ ಟು ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ನವರ್ ಡೇಸ್. ಅದಕ್ಕೆ ಎಲ್ಲರೂ ಡೇಟಾ ಅನಾಲಿಟಿಕ್ಸ್ ಆದಮೇಲೆ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಸರ್, ಏನು ಮಾಡಬೇಕು ಅಂತಂದರೆ ಕ್ಲೌಡ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಓಕೆ, ಕ್ಲೌಡ್ ಬಗ್ಗೆನೂ ಹೇಳ್ತೀನಿ, ಬಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಡೇಟಾ ಅನಾಲಿಟಿಕ್ಸ್. ಅದಾದಮೇಲೆ ಇಫ್ ಇಟ್ ಈಸ್ ಗುಡ್ ಡೇಟಾ ಅನಾಲಿಟಿಕ್ಸ್ ಸರ್ ಚೆನ್ನಾಗಿದೆ, ಇನ್ನೂ ಬೇಕು ಡೇಟಾ ಬಗ್ಗೆ ಇನ್ನೂ ಅರ್ಥ ಮಾಡ್ಕೊಬೇಕು ಅಂದರೆ ಡೇಟಾ ಸೈನ್ಸ್ ಬಗ್ಗೆನೂ ಮಾತಾಡ್ತೀನಿ, ವಿಚ್ ಇಸ್ ಮಷಿನ್ ಲರ್ನಿಂಗ್ ಕಾನ್ಸೆಪ್ಟ್ಸು ಹೇಳ್ತೀನಿ. ಫಾಲೋಡ್ ಬೈ ದಟ್ ನಾವು ಕ್ಲೌಡ್ ಕಾನ್ಸೆಪ್ಟ್ ಮೇಲೆ ಹೋಗೋಣಂತೆ. ಓಕೆ,
ಬಿಫೋರ್ ದಟ್ ನಾನು ಹೇಳ್ತಿದ್ದೆ ಡೇಟಾ ಜನರೇಷನ್ ತುಂಬಾನೇ ಡಿಪೆಂಡ್ ಆಗಿದೆ, ಕ್ಲೌಡ್ ಬಗ್ಗೆ ತಿಳಿತಿದ್ದೀವಿ. ಓಕೆ, ಕ್ಲೌಡ್ ಬಗ್ಗೆ ತಿಳ್ಕೊಳ್ಬೇಕಾದಾಗ ಇನ್ನೂ ಡೇಟಾ ಸ್ಟೋರೇಜ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಡೇಟಾ ಸ್ಟೋರೇಜ್ ಬಗ್ಗೆ ತಿಳ್ಕೊಬೇಕಾದಾಗೆ ನಮಗೆ ಇನ್ನೊಂದು ನೆನ್ಪು ಬರೋದೇನು ಅಂದ್ರೆ ಡೇಟಾ ಬೇಸ್ಗಳು. ಮೇಜರ್ಲಿ ಡೇಟಾ ಸ್ಟೋರೇಜ್ ಬಗ್ಗೆ ಮಾತಾಡ್ತಿದ್ದಾಗ ಡೇಟಾ ಬೇಸ್ ಬಗ್ಗೆನೂ ಬರುತ್ತೆ. ಈ ಡೇಟಾ ಬೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೀಕ್ವಲ್ಲು, ನೋ ಸೀಕ್ವಲ್ ಅನ್ನೋ ಡೇಟಾ ಬೇಸ್ಗಳು ಬರುತ್ತವೆ. ಸೊ ಅವನ್ನೆಲ್ಲ ಬಗ್ಗೆ ತಿಳ್ಕೊಬೇಕು. ಸೊ ಇವು ಮೇಜರ್ ಟೂಲ್ಗಳಾಗತ್ತೆ. ಸೊ ಅದನ್ನು ಪ್ರತಿಯೊಂದನ್ನು ಹೇಳ್ತೀನಿ ಮುಂದಿನ ಈ ವಿಡಿಯೋಸ್ ಅಲ್ಲಿ. ಓಕೆ, ಸೊ ಡೇಟಾ ಅನಾಲಿಸಿಸ್ ಬಗ್ಗೆ ಮಾತಾಡಬೇಕಾದ್ರೆ ಯಾಕೆ ಅಷ್ಟು ಡಿಮ್ಯಾಂಡ್ ಆಗಿದೆ, ಡೇಟಾ ಅನಾಲಿಸಿಸ್ ಅವ್ರದ್ದು ಏನ್ ಮೇಜರ್ ಕೆಲಸ ಇರುತ್ತೆ ಸರ್ ಅಂತ ಕೇಳಿದಾಗೆ ನಾನು ಹೇಳೋದೇನು ಅಂತಂದ್ರೆ ಡೇಟಾ ಅನಾಲಿಸಿಸ್ ಅನ್ನೋದು ಹೇಗೆ ಅಂತಂದ್ರೆ, ಸೊ ಒಂದು ಸಿಚುವೇಶನ್ನ ಹೇಗೆ ಅರ್ಥ ಮಾಡ್ಕೊಬೇಕು, ಈಗ ಒಂದು ಪ್ರಾಬ್ಲಮ್ ನಲ್ಲಿದ್ದೀವಿ ಅದ್ರ ಬಗ್ಗೆ ನಾವು ಸೊಲ್ಯೂಷನ್ನ ಹೇಗೆ ಕೊಡಬೇಕು ಒನ್ ಪರ್ಟಿಕ್ಯುಲರ್ ಬಿಸ್ನೆಸ್ ಅವರಿಗೆ. ಸೊ ಅದೇ ನಿಮ್ದು ಡೇಟಾ ಅನಾಲಿಸಿಸ್. ಸರ್ ಒಂದು ಕೇಸ್ ಸ್ಟಡಿ ಕೊಡ್ತೀರಾ ಇಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀರಾ ಅರ್ಥ ಮಾಡ್ಕೊಳ್ಳಿಕ್ಕೆ ಡೇಟಾ ಅನಾಲಿಸಿಸ್ ಇಂದು ಹೇಗಿರುತ್ತೆ ಅಂತಂದ್ರೆ, ಎಸ್, ಪರ್ಟಿಕ್ಯುಲರ್ ಆಗಿ ನೀವು ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ. ಯಾವ್ದ್ರದ್ದು ಅಂತಂದ್ರೆ ಸಮಥಿಂಗ್ ಲೈಕ್ ಒಂದು ಶಾಪಿಂಗ್ ಮಾರ್ಕೆಟ್ ವಿಚ್ ಈಸ್ ಏನಂತಾರೆ, ಈ ನೋಡಿರ್ತೀರಲ್ಲ ಈ ಶಾಪಿಂಗ್ ಮಾರ್ಕೆಟ್ ಇರ್ತವೆ ಅಲ್ಲ, ಲೈಕ್ ಡಿ ಮಾರ್ಟ್ ತರ, ಆ ತರಾನೇ ಡಿ ಮಾರ್ಟ್, ಕೆ ಮಾರ್ಟ್, ನಿಮ್ಗೆ ಏನ್ ಗೊತ್ತಿರತ್ತೆ, ವಿಶಾಲ್ ಮಾರ್ಟ್. ಓಕೆ, ಆ ತರ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಈ ಕಾಂಪ್ಲೆಕ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ನಿಮ್ದು ಪ್ರಾಡಕ್ಟ್ಸ್ ಏನೋ ಇದೆ. ಆ ಪ್ರಾಡಕ್ಟ್ಸ್ ಅಲ್ಲಿ ನಿಮ್ಗೆ ಲೈಕ್ ಅವ್ರ ಒಬ್ಬ ಬ್ಯಾಂಕ್, ಸಾರಿ, ಅಲ್ಲಿ ಒಬ್ಬ ಮ್ಯಾನೇಜರ್ ಇದ್ದಾನೆ. ಏನು, ಈ ಮಟೀರಿಯಲ್ಸ್ ಲೋಡಿಂಗು ಅನ್ಲೋಡಿಂಗ್ ಮಾಡ್ಸಲಕ್ಕೆ ಒಬ್ಬ ಇದ್ದಾನೆ ಮ್ಯಾನೇಜರ್. ಅವನಿಗೆ ಏನಾಗಿದೆ ಅಂದ್ರೆ ಒಂದು ಸ್ಟೋರೇಜ್ ಅನ್ನೋದಿರುತ್ತೆ. ಅದಕ್ಕೆ ನಾವು ಪರ್ಟಿಕ್ಯುಲರ್ಲಿ ನಾವು ಟೆಕ್ನಿಕಲ್ ಟರ್ಮ್ಸ್ ನಲ್ಲಿ ಅದಕ್ಕೇನಂತ ಕರಿತೀವಿ, ಇನ್ವೆಂಟರಿ ಅಂತ ಕರಿತೀವಿ. ಸಾರಿ ಫಾರ್ ದ ಸ್ಪೆಲ್ಲಿಂಗ್. ಇನ್ವೆಂಟರಿ ಅಂತ ಕರಿತೀವಿ. ಈ ಇನ್ವೆಂಟರಿ ಬಗ್ಗೆ ಮಾತಾಡ್ಬೇಕಾದಾಗೆ ನಮ್ಗೆ ತಿಳ್ಕೊಬೇಕಾಗಿದ್ದು ಏನು ಅಂತಂದ್ರೆ, ಈಗ ನಂದು ಪ್ರಾಡಕ್ಟ್ಸ್ ಅಕಸ್ಮಾತ್ ಆಗಿ ಏನಾದರೂ ತುಂಬಾನೇ ಲೋಡ್ ಮಾಡ್ಬಿಟ್ಟಿದ್ದೀನಿ. ಓಕೆ, ಆ ಲೋಡ್ ಮಾಡಿದ್ದಾಗೆ ಅಷ್ಟು ಮಟೀರಿಯಲ್ಸ್ ಯಾರು ತಗೋಂತಿಲ್ಲ, ಸೊ ಲಾಸಿಗೆ ಬರುತ್ತೆ. ನನ್ನ ಸ್ಟಾಕೇಜ್ ಜಾಸ್ತಿ ಮಾಡ್ತಂಗೆ ಅಂದ್ರೆ ತುಂಬಾ ಸಮಯ ಅದರಲ್ಲೇ ಒಂದು ಸ್ಟೋರೇಜ್ ಸ್ಪೇಸ್ ನಲ್ಲೇ ಇಟ್ರೆ, ಈಗ ಬೇರೆದೇನಾದ್ರೂ ಹೊಸದಾಗಿ ಏನಾದ್ರೂ ನಾ ತೊಗೊಬೇಕು ಅಂದ್ರೆ ಒಂದು ಸ್ಪೇಸ್ ಇರಲ್ಲ, ಒಂದು ಜಾಗ ಇರಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಯಾವ ತರ ಸೊಲ್ಯೂಷನ್ ಕೊಡ್ಬೇಕು. ಓಕೆ, ಆ ಪ್ರಾಬ್ಲಮಿಗೆ ನಾವು ಡೇಟಾ ಅನಾಲಿಸಿಸ್ ಆಗಿ ಹೇಗೆ ಕೊಟ್ರೆ ಅವರಿಗೆ ಪ್ರಾಫಿಟ್ ಹೆಂಗ್ ಜನರೇಟ್ ಆಗುತ್ತೆ. ಓಕೆ, ಆ ಜನರೇಟ್ ಆದ್ಮೇಲೆ ಅವರಿಗೆ ಎಷ್ಟು ರೆವೆನ್ಯೂನ ತಂದು ಕೊಡಬಹುದು, ಅದೇ ನಿಮ್ದು ಡೇಟಾ ಅನಾಲಿಸಿಸ್ ಇಂದ ಮೇಜರ್ ಕಾನ್ಸೆಪ್ಟ್ಸ್. ಸೊ ಇದರಲ್ಲಿ ನಾವ್ ಏನ್ ಮಾತಾಡ್ತೀವಿ ಅಂತಂದ್ರೆ ವೈ ಇಟ್ ಈಸ್ ಕ್ರಿಟಿಕಲ್ ಫಾರ್ ಇನ್ಫಾರ್ಮ್ಡ್ ಡಿಸಿಷನ್, ಅಂದ್ರೆ ಮುಂಚೆನೆ ಹೇಳ್ಬಿಡ್ಬೇಕು ಈ ಡಿಸಿಷನ್ ತಗೊಂಡ್ರೆ ನಿಮ್ ಪ್ರಾಫಿಟ್ ಆಗುತ್ತೆ, ಇಲ್ಲಾಂದ್ರೆ ನೀವು ಲಾಸಿಗೆ ಹೋಗ್ತೀರಾ. ಅದೇ ಹೇಳೋದು ನಿಮ್ದು ಡೇಟಾ ಅನಾಲಿಸಿಸ್ ಇಂದ ಮೇಜರ್ ವರ್ಕೇಜ್. ಓಕೆ, ಸೊ ಇದನ್ನ ಒಂದೊಂದೇ ತಿಳ್ಕೊಂತ ಹೋಗೋಣ ಅಂತೆ ಇವತ್ತಿನ ಸ್ಲೈಡ್ಸ್ ಅಲ್ಲಿ. ಸೊ ಮೇಜರ್ಲಿ ನಾವು ಸ್ಲೈಡ್ಸ್ ನ ರೆಕಮೆಂಡ್ ಮಾಡಲ್ಲ, ಆದ್ರೆ ಇವತ್ತ ಫಸ್ಟ್ ಕ್ಲಾಸ್ ಅಲ್ಲ, ನಾ ಡೈರೆಕ್ಟ್ ಜಂಪ್ ಮಾಡ್ಲಿಕ್ಕೆ ಆಗಲ್ಲ. ಅದ್ರ ಸಲುವಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ಬರೀ ಸ್ಲೈಡ್ಸ್ ಅಲ್ಲಿ ಇರುತ್ತೆ. ನಾಳೆ ಒಂದು ಇಮೇಜು ಹಾಕ್ತೀನಿ. ಓಕೆ, ಒಂದು ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ನೋಡೋಣಂತೆ, ಏನೇನಾಗುತ್ತೆ, ಯಾವ್ದ್ಯಾವ ಟೂಲ್ ತೊಗೊಂತೀವಿ, ಯಾವ್ದ್ಯಾವ್ದು ಕಾನ್ಸೆಪ್ಟ್ ಬೇಕಾಗತ್ತೆ, ಎಲ್ಲವನ್ನೂ ನೋಡೋಣಂತೆ. ಓಕೆ, ಸೊ ಡೇಟಾ ಅನಾಲಿಟಿಕ್ಸ್ ಬಗ್ಗೆ ಹೇಳಕಲಕ್ಕೆ ನಾನು ಹೇಳಿದೆ, ಒಂದು ಪ್ರಾಬ್ಲಮ್ ಇರುತ್ತೆ, ಅದರಿಂದ ನಾವು ಸೊಲ್ಯೂಷನ್ ಹೆಂಗ್ ಕೊಡ್ತೀವಿ ಅಂದ್ರೆ ಅದೊಂದು ಪ್ರಾಬ್ಲಮಿಗೆ ಒಂದು ಏನ್ ಸುಳಿವು ಸಿಗುತ್ತೆ, ಈ ಎಲ್ಲಿಂದ ಪ್ರಾಬ್ಲಮ್ ಶುರು ಆಗಿದೆ,
ಹೇಗೆ ಅದಕ್ಕೆ ಸೊಲ್ಯೂಷನ್ ಕೊಡ್ಬೋದು, ಅದು ಒಂದು ಪ್ರಾಸೆಸ್ ಬಗ್ಗೆ ಹೇಳುತ್ತೆ. ಆ ಪ್ರಾಸೆಸ್ ಬಗ್ಗೆ ಅರ್ಥ ಆದ್ಮೇಲೆ ನೀವು ಆಸ್ ಅ ಡೇಟಾ ಅನಲಿಸ್ಟ್ ಆಗಿ ಮೇಜರ್ ಆಗಿ ಯಾವ ಕೆಲಸದ ಮೇಲೆ ವರ್ಕ್ ಮಾಡ್ತೀರಾ ಅಂದ್ರೆ, ಒಂದು ಡೇಟಾನ ಇದು ಏನ್ ಕಲೆಕ್ಟಿಂಗ್ ಅಂತ ಬರೆದಿದ್ದೀನಲ್ಲ, ಈ ಕಲೆಕ್ಟಿಂಗ್ ಬಗ್ಗೆ ಬರೀತಿರೋದು ಏನ್ ಕಲೆಕ್ಟ್ ಮಾಡ್ತೀನಿ ಅಂದ್ರೆ ಡೇಟಾ ಕಲೆಕ್ಟಿಂಗ್ ಮಾಡ್ತೀನಿ ಅಂಡ್ ಡೇಟಾ ಕ್ಲೀನಿಂಗ್ ಮಾಡ್ತೀನಿ. ಯಾಕೆ ಬೇಕಾಗುತ್ತೆ ಸರ್ ಈ ಡೇಟಾ ಕಲೆಕ್ಷನ್ ಅಂಡ್ ಕ್ಲೀನಿಂಗ್ ಅಂದ್ರೆ, ನಿಮ್ಗೆ ಸಮಥಿಂಗ್ ಲೈಕ್ ಈಗ ಒಂದು ತರಕಾರಿ ಆಗ್ಲಿ ಇಲ್ಲಾಂದ್ರೆ ಬೇರೆದು ಒಂದು ತಗೊಳ್ಳೋಣಂತೆ, ಗೋಲ್ಡ್ ಅನ್ನ ತಗೊಳ್ಳೋಣಂತೆ. ಗೋಲ್ಡ್ ಅನ್ನ ಈಗ ರಾ ಫಾರ್ಮ್ ನಾಗೆ ನೋಡ್ಬೇಕು ಅಂದ್ರೆ ಪ್ಯೂರೆಸ್ಟ್ ಫಾರ್ಮ್ನಾಗ ಇರಲ್ಲ. ಅದೇನಾಗುತ್ತೆ, ಸ್ವಲ್ಪ ಇಂಪ್ಯೂರಿಟೀಸ್ ಯಾವುದು ಅಂದ್ರೆ ಈ ಐರನ್ ಮಿಕ್ಸ್ ಆಗಿರತ್ತೆ, ಕಾಪರ್ ಮಿಕ್ಸ್ ಆಗಿರತ್ತೆ. ಸೊ ಈ ಗೋಲ್ಡ್ ನ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಒಂದು ಸುಮಾರು ಪ್ರೊಸೀಜರ್ ಇರುತ್ತೆ. ಎಕ್ಸ್ಟ್ರಾಕ್ಟ್ ಅಂದ್ರೆ ತೋಡ್ಬೇಕಾಗತ್ತೆ, ಆ ಮಣ್ಣೆಲ್ಲ ಕ್ಲೀನ್ ಮಾಡ್ಬೇಕಾಗತ್ತೆ. ಡೇಟಾ ಅಂದ್ರೆ ಗೋಲ್ಡ್ ಅನ್ನ ತಗೊಳೋದು ಕ್ಲೀನ್ ಮಾಡೋದು ಒಂದು ಪ್ರಾಸೆಸ್ ಆಗುತ್ತೆ. ಅದು ತಗೊಂಡಿದ್ಮೇಲೆ ಪ್ರಾಸೆಸಿಂಗ್ ಅಂಡ್ ಅನಲೈಸಿಂಗ್, ಇದು ಗೋಲ್ಡ್ ಏನಾ ಮತ್ತೆ ಬೇರೆದೇನಾದ್ರು ತಂದಿದೀವಾ ಅಂತ ಪ್ರಾಸೆಸ್ ಮತ್ತೆ ಅನಲೈಸಿಂಗ್. ಅನ್ಕವರಿಂಗ್ ಥ್ರೆಡ್ಡಿಂಗ್ಸ್ ಅಂದ್ರೆ ಎಷ್ಟು ಕ್ಯಾರೆಟ್ ಗೋಲ್ಡ್ ಇದೆ, ಅದೊಂದು ಇರುತ್ತೆ ಅಲ್ಲ ಕ್ಯಾರೆಟ್. ಕ್ಯಾರೆಟ್ ಸೌತೆಕಾಯಿ ಅಂತ ಅನ್ಕೊಂಬೇಡಿ. ಕ್ಯಾರೆಟ್ ಅಂತಂದ್ರೆ ಅದರದ್ದು ಕ್ವಾಲಿಟಿ ಎಷ್ಟು ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಇದೆ ಅಂತ ಬಗ್ಗೆ ಮಾತಾಡೋದು ಕ್ಯಾರೆಟ್, ನಾಟ್ ಕ್ಯಾರೆಟ್. ನೆಕ್ಸ್ಟ್ ಬಂದು ಸಪೋರ್ಟಿಂಗ್ ಡಿಸಿಷನ್ಸ್. ಸಪೋರ್ಟಿಂಗ್ ಡಿಸಿಷನ್ ಬಗ್ಗೆ ಹೇಳ್ಬೇಕಾದ್ರೆ ಇಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಈ ಗೋಲ್ಡ್ ಪರ್ಟಿಕ್ಯುಲರ್ ಆಗಿ ವಾಟ್ ಇಸ್ ಅ ಮಾರ್ಕ್, ಹಾಲ್ ಮಾರ್ಕು, ಅದು ಮತ್ತೊಂದು ಏನೋ ಇರುತ್ತೆ ಅಲ್ಲ. ಸೊ ಪ್ಯೂರಿಟಿ ಬಗ್ಗೆ ಮಾತಾಡಕ್ಕೆ ಓಕೆ, ಆ ಸಪೋರ್ಟಿಂಗ್ ಡಿಸಿಷನ್ ಕೊಡ್ತಾರೆ. ಸೊ ಅಷ್ಟೆಲ್ಲ ಇತ್ತು ಅಂತಂದ್ರೆ, ಒಂದು ಪರ್ಟಿಕ್ಯುಲರ್ ಆ ಗೋಲ್ಡ್ ಶಾಪ್ ಇಂದ ಒಂದು ಕಂಪನಿ, ಒಂದು ದೊಡ್ಡ ಬಿಸ್ನೆಸ್ ಅಂಡ್ ಚೈನ್ ಅನ್ಕೊಳ್ಳಿ. ಅದು ಒಂದು ಆರ್ಗನೈಸೇಷನ್ ಇಂದ ಏನೇನ್ ಮಾಡ್ತಾರೆ, ಏನೇನ್ ಪ್ರಾಸೆಸ್ ಇರುತ್ತೆ ಅವ್ರದ್ದು, ಹೇಗಿರುತ್ತೆ ಅವ್ರದ್ದು ಪ್ರಾಸೆಸ್ ಏನಿದೆ, ಕ್ಲೀನಿಂಗ್ ಆಗ್ಲಿ, ರೇಟ್ ಮೇಂಟೆನೆನ್ಸ್ ಆಗ್ಲಿ, ಅವ್ರದ್ದು ಬಿಸ್ನೆಸ್ ಸ್ಟ್ರಾಟಜಿ ಹೆಂಗಿದೆ, ಏನೋ ಸೆಲ್ ಮಾಡೋದು ಆ ಪರ್ಟಿಕ್ಯುಲರ್ ಗೋಲ್ಡಿನ ಬಗ್ಗೆ. ಸೊ ಅದನ್ನೇ ನಮ್ಗೆ ಒಂದು ಡೇಟಾ ಅನಾಲಿಟಿಕ್ಸ್ ಇಂದು ಮೇಜರ್ 3 ಕಾನ್ಸೆಪ್ಟ್ಸ್ ಇರುತ್ತೆ. ಫಸ್ಟ್ ದ ಪ್ರಾಸೆಸ್, ಡೇಟಾ ಹೆಂಗ್ ಸಿಗುತ್ತೆ, ಡೇಟಾದ ಬಗ್ಗೆ ಹೆಂಗ್ ಅನಲೈಸ್ ಮಾಡಬೇಕು, ಅದು ಫಸ್ಟ್ ಪ್ರಾಸೆಸ್. ಅದ್ರೊಳಗೆ ಏನ್ ಕೆಲಸ ಮಾಡಬೇಕು, ಆ ಕೆಲಸ ಮಾಡಿದ್ಮೇಲೆ ಲಾಸ್ಟಿಗೆ ಏನು ಒಂದು ಕನ್ಕ್ಲೂಷನ್ ಕೊಡಬೇಕು ಒಂದು ಆರ್ಗನೈಸೇಷನ್ಗೆ. ಇದೇ ಮೇಜರ್ 3 ಪ್ರಾಸೆಸ್ ಇರುತ್ತೆ ಡೇಟಾ ಅನಾಲಿಟಿಕ್ಸ್ ಅಲ್ಲಿ. ಓಕೆ, ಸೊ ಇನ್ನೂ ನೋಡೋಣ ಅಂತೆ. ಸೊ ಇನ್ನೂ ಶುರು ಮಾಡಿಲ್ಲ, ಇವತ್ತು ಬರೀ ಓವರ್ ಆಲ್ ಇಂಟ್ರೊಡಕ್ಷನ್ ಇದ್ದಂಗೆ ಇರುತ್ತೆ. ಸೊ ನೋಡೋಣ ಅಂತೆ ಮುಂದಿನ ಟಾಪಿಕ್ಸ್ ಅಲ್ಲಿ ಏನೇನ್ ಡಿಸ್ಕಸ್ ಮಾಡ್ತೀವಿ ಅಂತ. ಸೊ ಇವತ್ತು ಬಗ್ಗೆ ನೋಡೋಣಂತೆ. ಡೇಟಾ ಅನಾಲಿಟಿಕ್ಸ್ ಬಗ್ಗೆ ಮಾತಾಡಬೇಕಾದಾಗೆ ನಮಗೆ ಮೇಜರ್ಲಿ ದೇರ್ ಆರ್ 4 ಪಿಲ್ಲರ್ಸ್ ಇನ್ ಅನಾಲಿಟಿಕ್ಸ್. ಯಾಕೆ ಅಂತಂದ್ರೆ, ಆ ಏನಾಗಿದೆ ಅಂದ್ರೆ ನಾವು ಏನ್ ಮಾಡ್ಬೇಕು, ಡೇಟಾ ಅನಾಲಿಸಿಸ್ ಅಲ್ಲಿ ಏನ್ ಮಾಡ್ಬೇಕು, ವಾಟ್ ಹ್ಯಾಪನ್, ಆ ಪ್ರಾಬ್ಲಮ್ ಹೇಗ್ ಹುಟ್ಟಿತು, ಡಯಾಗ್ನೋಸಿಸ್ ಎದಕ್ ಹೆಂಗೆ ಬಂತದು, ಆ ಪ್ರಾಬ್ಲಮ್ ಹೆಂಗ್ ಬಂತು ಅಂತ ತಿಳ್ಕೊಳ್ಳೋದು. ಇದರಿಂದ ಈ ಸಮಸ್ಯೆದಿಂದ ಏನ್ ಬರ್ಬೋದೆ, ಮುಂದೆ ಏನ್ ಆಗಬಹುದು, ಅದಾದ್ಮೇಲೆ ಲಾಸ್ಟಿಗೆ ಆ ಸಮಸ್ಯೆ ಬಂದಾದ್ಮೇಲೆ ಆ ಅದು ಒಂಥರ ಸೊಲ್ಯೂಷನ್ ಕೊಟ್ಟಾದ್ಮೇಲೆ ನಮಗೆ ಈ ಸಮಸ್ಯೆ ಮತ್ತೆ ಮುಂದೆ ಬರ್ದಂಗೆ ಹೇಗೆ ಮೇಂಟೈನ್ ಮಾಡೋದೆ ಪ್ರಿಸ್ಕ್ರಿಪ್ಟಿವ್. ಸೊ ಡಿಸ್ಕ್ರಿಪ್ಟಿವ್, ಡಯಾಗ್ನಾಸ್ಟಿಕ್, ಪ್ರಿಡಿಕ್ಟಿವ್, ಪ್ರಿಸ್ಕ್ರಿಪ್ಟಿವ್, ಇದ್ರ ಬಗ್ಗೆ ಇನ್ನೂ ಮಾತಾಡೋಣ ಅಂತೆ ಮುಂದಿನ ಕ್ಲಾಸ್ ಅಲ್ಲಿ. ಟಿಲ್ ದೆನ್, ಹ್ಯಾಪಿ ಲರ್ನಿಂಗ್ ಟೀಮ್, ಆಲ್ ದ ಬೆಸ್ಟ್, ಬಾಯ್.